ಕಾಲಿಗೆ ಬಿದ್ದು ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾರಲ್ಲ, ಏನಕ್ಕೆ? ನಮಸ್ಕಾರ, ನಾನು ಆರ್ಜೆ ನಿಖಿತಾ. ಕಾಲಿಗೆ ಬಿದ್ದು ಹಿರಿಯರಿಗೆ ನಮಸ್ಕಾರ ಮಾಡೋದ್ರಿಂದ ಏನಾಗುತ್ತೆ, ಆಶೀರ್ವಾದ ಸಿಗುತ್ತೆ ಅನ್ನೋದು ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಆದ್ರೆ ಬೇರೆ ಬೇರೆ ಕಾರಣಗಳು ಇಲ್ಲಿ ಇವೆ. ಪ್ರತಿಯೊಂದು ಬಾಡಿ ಒಂದು ಆರಾ ಅನ್ನ ಹೊಂದಿರುತ್ತೆ. ಅದು ಶಕ್ತಿಯ ಆಗಾರ ಅಂತ ಹೇಳ್ತಾರೆ. ಅದೊಂದು ಆಧಾರ ಕೂಡ ಆಗಿರುತ್ತೆ. ಸೊ ನಮ್ಮ ಮ್ಯಾಗ್ನೆಟಿಕ್ ಎನರ್ಜಿ ಏನಿದೆ, ನಮ್ಮ ಭಾವನೆ, ಆಲೋಚನೆಗಳು, ಸ್ಪಿರಿಚುವಲಿ ಏನಾದ್ರೂ ಸಾಧನೆ ಮಾಡ್ತಿದ್ರೆ ಅದು ಕೂಡ ನಮ್ಮ ಆರಾ ಅದನ್ನ ಪಡ್ಕೊಂಡಿರುತ್ತೆ. ಯಾವಾಗ ಹಿರಿಯರ ಕಾಲಿಗೆ ಬಿದ್ದು ನಾವು ನಮಸ್ಕಾರ ಮಾಡ್ತೀವೋ, ನಮ್ಮ ಕೈಗಳನ್ನ ಕಾಲಿಗೆ ಸ್ಪರ್ಶ ಮಾಡ್ತೀವೋ, ಆವಾಗ ಅಲ್ಲೊಂದು ಕನೆಕ್ಷನ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಹಿರಿಯರ ಆ ಎನರ್ಜಿಯನ್ನ ನಾವು ಗ್ರಹಿಸ್ಕೊಳ್ತೀವಿ. ಮತ್ತೆ ನಮಸ್ಕಾರ ಮಾಡ್ಬೇಕಾದ್ರೆ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ತಾರಲ್ವಾ, ಅವಾಗ ಆ ಶಕ್ತಿಯ ಸಂಚಲನವಾಗುತ್ತೆ. ಹಾಗಾಗಿ ಯಾವುದೇ ಒಬ್ಬ ವ್ಯಕ್ತಿಯ ಕಾಲಿಗೆ ನಾವು ಬಿದ್ದಾಗ, ಹಿರಿಯರಾಗಿರ್ಬೋದು, ಯಾರೇ ಆಗಿರ್ಬೋದು, ಅವರ ಎನರ್ಜಿ ನಮ್ಗೆ ಪಾಸ್ ಆಗುತ್ತೆ. ಅವರ ಚೈತನ್ಯ ನಮ್ಮ ಶರೀರದವರಕ್ಕೆ ಹೋಗುತ್ತೆ. ಆ ಆರಾ ಕನೆಕ್ಷನ್ ಆಗುತ್ತೆ. ಮತ್ತೆ ನಾವು ಬೆಂಡ್ ಮಾಡಿ ನಮಸ್ಕಾರ ಮಾಡಿದಾಗ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ ಅನ್ನುವಂತಹ ಮಾತು. ಈ ಎಲ್ಲ ವಿಚಾರವನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬಹುದು.